ರಾಷ್ಟ್ರಮಟ್ಟದ ಕರಾಟೆ ಕ್ರೀಡಾಕೂಟದಲ್ಲಿ ಮೇಲುಗೈ ಸಾಧಿಸಿದ ಶಹಪುರ ತಾಲೂಕಿನ ಹೆವೆನ್ ಫೈಟರ್ ಅಂತಾರಾಷ್ಟ್ರೀಯ ಕರಾಟೆ ಪಟು ಭೀಮಶಂಕರ್ ಗೋಗಿ ಅವರು ತಂಡದ ವಿದ್ಯಾರ್ಥಿಗಳು. ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಭೀಮಶಂಕರ್ ಗೋಗಿ ಅವರ ಹೆವೆನ್ ಫೈಟರ್ ತಂಡದ ಕರಾಟೆ ಪಟುಗಳು ರಾಷ್ಟ್ರಮಟ್ಟದ ಕರಾಟೆ ಕ್ರೀಡಾಕೂಟದಲ್ಲಿ ರಣರುಚಕ ಪಂದ್ಯಾವಳಿಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಹೆವೆನ್ ಫೈಟರ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ ಮಾಸ್ಟರ್ ಮನೋಹರ ಕುಮಾರ್ ಬೀರನೂರರವರ ನೇತೃತ್ವದಲ್ಲಿ ಭಾಗವಹಿಸಿ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹೆವೆನ್ ಫೈಟರ್ ತಂಡದ ಶಹಪುರ ತಾಲೂಕಿನ ವಿದ್ಯಾರ್ಥಿಗಳು ಒಟ್ಟು 15 ಪದಕಗಳನ್ನು ಪಡೆದುಕೊಂಡಿದ್ದಾರೆ. 3 ಬಂಗಾರದ ಪದಕ, 4 ಬೆಳ್ಳಿಯ ಪದಕ, 8 ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. 1 ಶ್ರೀ ಶೈಲ್ ಹೂಗಾರ್ ಬಂಗಾರ ಮತ್ತು ಬೆಳ್ಳಿಯ ಪದಕ, 2 ಗೌರಿ ಪಿಕೆ 1 ಬಂಗಾರ ಪದಕ, 1 ಕಂಚಿನ ಪದಕ, 3 ಬಸವರಾಜ್ 1 ಬಂಗಾರದ ಪದಕ, 1 ಕಂಚಿನ ಪದಕ, 4 ಗಗನ್ 2 ಬೆಳ್ಳಿಯ ಪದಕ, 5 ಸಾಗರ್ ಹೂಗಾರ್ 1 ಬೆಳ್ಳಿಯ ಪದಕ, 1 ಕಂಚಿನ ಪದಕ, 6 ಅಜಯ್ ಸಿಂಗ್ ಚೌಹಾನ್ 2 ಕಂಚಿನ ಪದಕ, 7 ಮೌನೇಶ್ ಬಿ 1 ಕಂಚಿನ ಪದಕ, 8 ಸಂಜಯ್ ಕುಮಾರ್ 2 ಕಂಚಿನ ಪದಕಗಳನ್ನು ಪಡೆದುಕೊಂಡು ಕಲ್ಯಾಣ ಕರ್ನಾಟಕದ ಭಾಗದ ಕೀರ್ತಿಯನ್ನು ಹಾರಿಸಿದ್ದಾರೆ. ಈ ಎಲ್ಲ ಪರಿಶ್ರಮಕ್ಕೆ ವಿದ್ಯಾರ್ಥಿಗಳ ಹಠಮಾರಿತನ, ಪಟ್ಟುಬಿಡದ ಪರಿಶ್ರಮ, ಕರಾಟೆ ಕೋಚ್, ಅಂತಾರಾಷ್ಟ್ರೀಯ ಕರಾಟೆ ಪಟು ಭೀಮಾಶಂಕರ್ ಅವರ ಕಠಿಣವಾದ ತರಬೇತಿ ಮೂಲ ಕಾರಣ ಎನ್ನಬಹುದು. ಮತ್ತು ಈ ಸಾಧನೆಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿಎಸ್ ಅರುಣ್ ಮಾಚಯ್ಯ, ಯಾದಗಿರಿ ಜಿಲ್ಲೆಯ ರಾಜಕೀಯ ಮುಖಂಡರು, ಕ್ರೀಡಾ ಅಭಿಮಾನಿಗಳು ಮತ್ತು ಸಂಸ್ಥೆಯ ಪದಾಧಿಕಾರಿಗಳು, ಸಮಾಜ ಸೇವಕರಾದ ಮರಿಯಪ್ಪಣ್ಣಮ್ಮ ಕಾಶಿ, ವರದಿಗಾರರು ಮತ್ತು ಕರಾಟೆ ಪಟು ಜೇಟ್ಟೆಪ್ಪ ಎಸ್ ಪೂಜಾರಿ ಹರ್ಷ ವ್ಯಕ್ತಪಡಿಸಿದ್ದಾರೆಂದು ಸೈಯದ್ ರಿಯಾಜ್, ಎಸ್ಆರ್ ನ್ಯೂಸ್ ಶಹಪುರ್. ಎಸ್ಆರ್ ನ್ಯೂಸ್ ಶಹಪುರ್ ಸಬ್ಸ್ಕ್ರೈಬ್ ಚಾನೆಲ್.